ಹುಡುಗರು ಇಲ್ಲಿ ರೊಮ್ಯಾನ್ಸ್ ಮಾಡಿದ್ರೆ ನಮ್ದು ಅದು ನೋಡಿದ್ರೆ ಎಲ್ಲ ಹುಡುಗಿ ಜೊತೆ ಮಾತಾಡ್ತಾನೆ. ಫುಲ್ ವಿಡಿಯೋ ನೋಡಿ ಎಲ್ಲ ಹೇಳ್ತೀನಿ. ನನ್ನ ಹೆಸರು ಮನ್ಸೂರು, ನಾನು ಹೊಂಟೆ ಗ್ಯಾರೇಜ್ ಕಡೆ. ಅದ್ರಲ್ಲಿ ನಮ್ಮ ಮಳೆಯನ್ನು ಬರ್ತಾ ಅಂದ ಅವನಿಗೆ ಜೊತೆ. ಹಾಗೆ ನಮ್ಮ ಮಳೆಯನ್ಗೆ ಕಾಲೇಜ್ ಹತ್ರ ಡ್ರಾಪ್ ಮಾಡಿ ಸೀದಾ ಗ್ಯಾರೇಜ್ ಕಡೆ ಬಂದೆ. ಗ್ಯಾರೇಜ್ ಕಡೆ ಬಂದು ಈ ಗಾಡಿ ನೋಡಿದ್ರೆ ಫುಲ್ ರೀಸ್ಟೋರ್ ಮಾಡ್ಬೇಕಿತ್ತು. ಈ ಮಾಡ್ಬೇಕಂತ ಅದೇ ಯೋಚನೆಯಲ್ಲಿ ಎಲ್ಲ ಸಾಮಾನ್ ತಂದಿಟ್ಟು. ಜಮಾಲ್ ಅಂತೂ ಬೆಳಗ್ಗೆನೆ ಕೆಲಸ ಹಿಡ್ಕೊಂಡು ಕೆಲಸ ಮಾಡ್ತಾ ಇದ್ದ. ಅವ್ನು ಅದ್ರಲ್ಲಿ ಕೆಲಸ ಮಾಡ್ಕೊಂಡು ಈ ಆಡ್ಮರಿನೂ ಸಾಕ್ತಾ ಇದ್ದ. ದಿನ ಹೆಂಗ್ ಮೇಂಟೈನ್ ಮಾಡ್ತಿದ್ನೋ ಅದೇ ಗೊತ್ತಾಗ್ತಿಲ್ಲ. ದೇಶ ನಾವು ಕೊಟ್ಟಿರೋ ದೇಶ ಇದು. ಗಾಡಿಗೆ ಇನ್ನೊಂದ್ ಸ್ವಲ್ಪ ಐಟಮ್ ತರ್ಬೇಕಂತ ನಾನು ಬಂದೆ ಆಟೋಮೊಬೈಲ್ಸ್ ಕಡೆ. ಆಟೋಮೊಬೈಲ್ಸ್ ಕಡೆ ಬಂದ್ ನೋಡ್ತೀನಿ ಫುಲ್ ರಶ್. ಇವನಂತೂ ನನ್ನೇ ಗುರಾಯಿಸ್ತವನೆ. ಏನ್ ಹಂಗ್ ನೋಡ್ತಾ ಇದೀಯ? ಶಾಕ್ ಆಯ್ತಾ? ಆಗಿರ್ಲೇಬೇಕು. ಇವ್ನು ಈ ತರ ಗುರಾಯಿಸ್ತಾ ಇರೋದ್ ನೋಡಿದ್ರೆ ನನ್ಗೆ ಏನಂತ ಗೊತ್ತಾಗ್ಲಿಲ್ಲ ಗುರು. ಅದ್ರಲ್ಲಿ ನಮ್ಮ ಮುತ್ತು ಬೈ ಅಂತೂ ಸೈಡಲ್ಲಿ ಹೋಗಿ ನಿಂತ್ಕೊಂಡವನು ಎಲ್ಲಿ ಕರ್ದ್ ಬಿಡ್ತೀನಂತ. ಮುತ್ತು ಬೈ ಬಂದಾತು, ನನ್ ಬಿಲ್ಲು ಹಾಕ್ಸೈತಂತ ಸೀದಾ ಬಂದೆ ನಮ್ ಫ್ರೆಂಡ್ಸ್ ಕಡೆ. ಈ ನನ್ ಮಕ್ಳು ಊಟಕ್ಕಂತ ಕರ್ದ್ಬಿಟ್ಟು ರೋಡಲ್ಲಿ ಫೋರ್ಸ್ ಕೊಟ್ಟು ನಿನ್ನೆ ಎಂಗೇಜ್ಮೆಂಟ್ ಮಾಡ್ಕೊಂಡಂತ ಪಾರ್ಟಿ ಕೊಡಿಸ್ತಾನಂತ ಬಂದ್ರೆ ಇವ್ನ್ ನೋಡಿದ್ರೆ ಮದುವೆ ಮನೆ ಕರ್ಕೊಂಡ್ ಬಂದ. ಎಲ್ರಿಗೂ ಊಟ ಮಾಡೋ ಟೆನ್ಷನ್ ಆದ್ರೆ ಇವನಿಗೆ ಪೀಸ್ ಬಿದ್ದಿಲ್ಲ ಅನ್ನೋದೇ ಟೆನ್ಷನ್. ಈ ನನ್ ಮಕ್ಳು ಈಗ ತಾನೇ ಜಸ್ಟ್ ಊಟ ಮಾಡ್ಕೊಂಡು ಮತ್ ಡಬ್ಬು ಸ್ವೀಟ್ಸ್ ಕುಡಿತಾ ಇದಾರೆ. ನಾವು ಬಂದ್ವಿ ಜೂನಿಯರ್ ಕಾಲೇಜ್ ಒಳಗಡೆ. ಇವ್ರು ನೀರ್ಲ್ಯಾಂಡ್ ಹರಿಯಕ್ಕಂತ ಕರ್ಕೊಂಡ್ ಬಂದು ಇಲ್ಲೇ ರೊಮ್ಯಾನ್ಸ್ ಸ್ಟಾರ್ಟ್ ಮಾಡಿದ್ದಾರೆ. ಒಬ್ಬ ಆ ಮೂಲೆಯಲ್ಲಿ ಕುತ್ಕೊಂಡು ಹುಡುಗಿ ಜೊತೆ ಮಾತಾಡ್ತಿದ್ರೆ, ಇಬ್ರು ಈ ಮೂಲೆಯಲ್ಲಿ ಕುತ್ಕೊಂಡು ಹುಡುಗಿ ತರ ನಾಚ್ಕೊಂತ. ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ನಮ್ ತಿಮ್ಮನ್ ಪಾರ್ಸಲ್ ಕೊಡ್ಬೇಕಂತ ಪಾರ್ಸಲ್ ಕೊಡಕ್ ಬಂದ್ರೆ ಇವ್ನ್ ನನಗ್ ನೋಡಿದ್ರೆ ಎಷ್ಟೊತ್ ಬರೋದಂತ ನನ್ಗೆ ಉಲ್ಟಾ ಹೊಡಿತಾವನೆ. ಗ್ಯಾರೇಜ್ ಹತ್ರ ಬಂದ್ ನೋಡಿದ್ರೆ ನಮ್ ಅಬ್ದುಲ್ ಬೈ ಇದ್ದ. ಮಾತಾಡ್ಸ್ಕೊಂಡ್ ಗ್ಯಾರೇಜ್ ಹತ್ರ ಬಂದ್ರೆ ಮತ್ತೆ ನಮ್ ಹುಸೇನ್ ಬಾಷಾ ಬಂದ. ಅವನಿಗೂ ಮಾತಾಡ್ಸ್ಕೊಂಡ್ ಸೀದಾ ನಾನು ಹೆಡ್ ಇಸ್ಕೊಂಡ್ ಬರಬೇಕಂತ ಬಂದೆ. ಹೆಡ್ ಅಂತೂ ಇನ್ನೂ ರೆಡಿ ಆಗಿರ್ಲಿಲ್ಲ. ಒಂದ್ ಅರ್ಧ ಗಂಟೆ. ಹುಡುಗ ಅಂತೂ ಬೈಕಲ್ಲೇ ಕುತ್ಕೊಂಡ್ ಫೋರ್ಸ್ ಹೊಡಿತಾನೆ. ಅರ್ಧ ಗಂಟೆ ಅಂದ್ರೆ ಒಂದ್ ತಾಸಾಯ್ತು. ತಾಸಾದ್ರೂ ನನ್ ಬೆಡ್ ಸಿಗ್ತಾ ಇಲ್ಲ ಅಂತ ನಾನು ಇಲ್ಲಿ ಸದ್ದ ಮಾಡನ್ ಗ್ಯಾರೇಜ್ ಹತ್ರ ಬಂದೆ. ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ. ಲೈಕ್ ಮಾಡಿ, ಫಾಲೋ ಮಾಡಿ.